ಓಕೆ 600 ಚಿಲ್ಲರೆ ಎಕರೆ ಅಂದ್ರೆ ಒಂದು ಊರು ಅಣ್ಣ. ಆಮೇಲೆ ದಯವಿಟ್ಟು ಇವತ್ತು ಹೆಂಗ್ ಸೇರಿದೀರ ಅವತ್ತು ಇನ್ನ ಮನೆಗಿರೋರೆಲ್ಲ ಬರ್ಬೇಕು ಹೆಣ್ಮಕ್ಳು. ಯಾಕಂತಂದ್ರೆ ನಾನು ಹೇಳ್ತಾ ಇದ್ದೆ ಏನ ಅಪ್ಪನ ದುಡ್ಡಲ್ಲಿ ಶೋಕಿ ಅಂದ್ರೆ ನಮ್ಮ ಅಪ್ಪನಕ್ ನಾನೇ ಹುಟ್ಟಿರೋದು. ಇವಾಗ ಬಂತಾ ಜಮೀನುಗಳ ಅಕ್ವಿಜೇಷನ್ ಬಂತಾ ಇಲ್ಲ? ಕರೆಕ್ಟಾಗಿ ಹೇಳ್ರಿ. ಯಾರ ಜಮೀನ್ ಯಾರು ಅನ್ಭವಿಸ್ಬೇಕು? ಅವ್ರು ಹುಟ್ಟಿರೋರೇ ಅನ್ಭವಿಸ್ಬೇಕು. ಹೌದಾ ಇಲ್ಲ? ರೈತರು ಇವತ್ತು ಬೆಳೆ ಯಾಕೆ ಬೆಳೆಯಕ್ಕಾಗಲ್ಲ? ಚಿನ್ನದಂತ ಭೂಮಿಗಳು ಇಲ್ಲಿ ಬೆಳೆಯಕ್ಕಾಗಲ್ಲ ಅಂತ ಅನ್ಬಿಟ್ಟು ಅವ್ರು ಏನೋ ಹೇಳ್ಕೊಂತ ಇರ್ಬೋದು. ಸಮೀಕ್ಷೆ ಮಾಡೋರು ಬಂದು ನೋಡವ್ರ ಇಲ್ಲಿ ಆ ಎಲ್ಲ ಸುಳ್ಳು ಸಮೀಕ್ಷೆಗಳು. ನಾನೇ ಹೇಳ್ತೀನಿ, ಬಿಕ್ನಾಸ್ ಅಲ್ಲಿ ಕಾಲದಿಂದನೂ ರಾಗಿ ಬೆಳ್ಕೊಂಡು ಹೊಲಗಳು ಮಾಡೋದ್ರಲ್ಲಿ ನಂಬರ್ 1 ನಿಮ್ಮೂರೇನು ಕಮ್ಮಿ ಏನಿಲ್ಲ. ಇಂಥ ಹೋರಾಟಗಳಕ ಕರೀರಿ, ನಾನು ಬರ್ತೀನಿ, ನೀವು ಬನ್ರಿ, ಎಲ್ಲಾರು ಸೇರ್ಕೊಂಡು ಜೈಸಾನ ಅಥವಾ ಹೇಳಕ್ ಬಂದಿರಪ್ಪ. ಆ ಕಾರಣಕ್ಕ ಏಮಕ್ಕ ಬುಲಿನಗ್ತಾ ಉಂಡವು ಎನ್ನೆಕ್ರಲ್ಲಿ ಪೈನ್ ಜಮೀನ ರೊಂಡ ಓ ದಾರಿಗೆ ನಗ್ತಾ ಉಂಡೇನೆ ಪೊದೆಕ್ರಲ್ಲ. ಹಾ ಸರ್ಪಯ್ಯ ಕೋಟ್ಲಿ ಪದ ನೋಡ್ರಿ, ಎಷ್ಟು ಕೋಟಿಗಳ ಆಸ್ತಿನ ಇವತ್ತು ಯಾವ್ದೋ ಒಂದು ಅದ್ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತು ಇಂಪ್ರೂವ್ಮೆಂಟ್ ಅನ್ನೋ ಒಂದು ಹೆಸರಿಕೊಂಡು ಯಾರು ಕೇಳವ್ರೆ ಅಲ್ವಾ? ಆ ಕಾರಣಕ್ಕೆ ದಯವಿಟ್ಟು ಮುಖಂಡರುಗಳು ನೋಡ್ರಿ, ಇವತ್ತು ಏನಣ್ಣ ಈ ಬೆಂಕಿ ಮೇಲೆ ಹಾಕ್ದಿರಿ, ಇನ್ನೆಲ್ಲ ಹಾಕ್ತಾರೆ, ಸುಡ್ಲಿಕ್ಕೆ ಅಲ್ದಿರ್ಗಿರೋ ಚಳಿ ಆಗ್ತೈತಿ. ಆಮೇಲೆ ಇವತ್ತು ನಾಯಕರು ಅವ್ರಿಗೂ ಸಾಮಾಜಿಕ ಕಾಳಜಿ ಐತೆ, ಸಮಾಜದಲ್ಲಿ ಒಂದು ಒಳ್ಳೇದ್ ಮಾಡ್ಬೇಕಂತ ಅವ್ರು ಒಂದು ಕಿವಿ ಮಾತು ಹೇಳಿದ್ರು, ನಮ್ಮೂರಲ್ಲಿ ಈ ತರ ನಡೆದೈತಂತ. ದಯವಿಟ್ಟು ಏನ್ ಹೇಳ್ದೇಳ್ರಿ, ಒಗ್ಗಟ್ಟಲ್ಲಿ ಬಲ ಐತೆ. ಎಲ್ಲಾರು ಸೇರ್ಕೊಂಡು ಉಸ್ಕೂರ್ ಕುರ್ಜಿಗಳು ಗೊತ್ತಲ್ಲ ನಿನ್ಕ, ಪಕ್ಕದ ಗ್ರಾಮದಲ್ಲಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಲೈನ್ ಹಾಕೋವರೆಗೂ ಮಲ್ಕೊಂಡಿದ್ರು. ಇವಾಗ ಕುರ್ಜಿಗಳು ಕಟ್ಬಿಟ್ಟು ಮೇಮ್ ಪೋವಲ್ಲ ಈ ಶೇಷಿಗಂಡ ಬ್ರಿಡ್ಜು ಆಗೋತೈತಾ? ಕಾರ್ ಹೋಗೋದೇ ಬಾಧೆ, ಕುರ್ಜೋಗತ್ತದ ಅಲ್ಲ. ಯೋಚನೆ ಮಾಡ್ರಿ, ಯಾವಾಗ ಹಿಡಿಬೇಕು? ಅಕ್ವಿಜೇಷನ್ ಇವಾಗ ನಡೀತೈತಿ, ಇವಾಗ ನೀವು ನಿದ್ದೆ ಹೋಗ್ಬಾರ್ದು. ಇವಾಗ ನೀವು ಹೋರಾಟಗಳು ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ನಿದ್ದೆ ಹೋಗ್ಬೋದು ಆರಾಮಾಗಿ. ಕರೆಕ್ಟಾ? ಆ ಕಾರಣಕ್ಕ ದಯವಿಟ್ಟು ಯಾವುದೇ ರಾಜಕೀಯ